ಅಧಿಕಾರಿ ಹತ್ರ ಬಂದಿದ್ದೀವಿ. ಇವತ್ತು ಏನು ಹೇಳ್ತಾರಂತ ನೋಡೋಣ ಬನ್ನಿ ಸರ್. ಅಲ್ಲ ಅದನ್ನ ನಾವು ಇದನ್ನೆಲ್ಲ ಇದು ಮಾಡಿದ್ವಿ, ಎಲ್ಲ ಸರ್ಚ್ ಮಾಡಿ ಇದು ಮಾಡಿದ್ದಕ್ಕೆ ಮೆಟೀರಿಯಲ್ ಕಸ್ಟಡಿ ತೊಗೊಂಡಿದ್ದೀವಿ. ಮೆಟೀರಿಯಲ್ ಸಿಕ್ಕಿದೆ, ಮೆಟೀರಿಯಲ್ ಕಸ್ಟಡಿ ತೊಗೊಂಡಿದ್ದೀವಿ. ಆಮೇಲೆ ಅನುಮಾನ ಬಂದ ವ್ಯಕ್ತಿಗಳನ್ನು ಸಹಿತ ನಾವು ವಿಚಾರಣೆ ಮಾಡಿದ್ದೀವಿ. ಮೆಟೀರಿಯಲ್ ಕಸ್ಟಡಿ ಬಂದಿದೆ, ಗೌರ್ಮೆಂಟ್ ಕಸ್ಟಡಿ ಬಂದಿದೆ. ಅದು ಅನುಮಾನ ಬಂದ ವ್ಯಕ್ತಿಗಳನ್ನು ಸಹಿತ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಅದು ತನಿಖಾ ಹಂತದಲ್ಲಿ ಇದೆ. ಏನು ಕಟಾವಾಗಿತ್ತು ಅದ್ರ ಬಗ್ಗೆ ನಾವು ಮೆಟೀರಿಯಲ್ ಏನಿದಾಗಿತ್ತು ಮೆಟೀರಿಯಲ್ ಕಸ್ಟಡಿ ತಗೊಂಡಿದ್ದೀವಿ. ಅಲ್ಲ ನಮ್ಮ ಇಲಾಖೆ ತಾಬೂಲಿದೆ. ಹೌದು ಹೌದು. ನಮಗೊಂದು ಮಾಹಿತಿ ಬೇಕಲ್ಲ, ನಿಮ್ಮ ತಂದಿದ್ದು ಅಲ್ಲಿಂದ ನಮಗೆ ವಿಡಿಯೋ ಬೇಕು. ಹಾಗಾಗಿ ಎಲ್ಲಿ ಇಟ್ಟಿದ್ದೀರಾ ಅಂತ ಬಂದಿತ್ತು. ಎರಡನೇದ್ದು, ಆ ಟೈಮಲ್ಲಿ ಅಲ್ಲಿರುವಂಥ ಗಾರ್ಡ್ ವಾಚ್ಮನ್ ಅವರು ಗಾರ್ಡ್ ಇರುವಂತವ್ರು ನಮಗೆ ಮಾಹಿತಿ ಡ್ರಿಂಕ್ ಅಲ್ಲಿ ಸಿಕ್ಕಿದ್ರು. ಅವ್ರ ಬಗ್ಗೆ ಕ್ರಮ ಏನು ತಗೊಂಡಿದ್ದೀವಿ? ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಸಮುದಾಯಕ್ಕೆ ಇದು ಮಾಡಿದ್ದೀವಿ, ಮೇಲೆ ರಿಪೋರ್ಟ್ ಹಾಕಿದ್ದೀವಿ, ಮೇಲಿಂದ ಅವ್ರಿಗೆ ನೋಟಿಸ್ ಬಂದಿದೆ. ವಿಚಾರಣೆ ಹಂತದಲ್ಲಿ ಇದ್ರಿ ನಡೀತಾ ಇದೆ. ನಾವು ಅಮಾನತಲ್ಲಿಟ್ಟು ನೀವು ಎನ್ಕ್ವೈರಿ ನಡೆಸಬೇಕಂತ ನಿಮ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಹೌದು ಇದು ಅಮಾನತಲ್ಲಿ ಇಟ್ಟಿದ್ದೀರಾ? ಯಾರಿಗೆ ಇಲ್ಲ, ಫಸ್ಟ್ ನೋಟಿಸ್ ಕೊಟ್ಟಿರ್ತೀವಿ ಅವರಿಗೆ. ನೋಟಿಸ್ ಕೊಟ್ಟು ಅವ್ರು ಹೇಳಿಕೆ ತಗೊಂತೀವಿ. ಹೇಳಿಕೆ ತಗೊಂತೀವಿ. ಅವರು ಸಹಿತ ಎಲ್ಲ ಹುಡುಕಾಡಿ ಮೆಟೀರಿಯಲ್ ಕಸ್ಟಡಿ ತಗೊಂಡಿದ್ದಾರೆ. ಮೆಟೀರಿಯಲ್ ಕಸ್ಟಡಿ ತಗೊಂಡ್ರೆ ಡೌಟ್ಫುಲ್ ಪರ್ಸನ್ಸ್ ಮೇಲೂ ಸಹಿತ ಅವರು ಇದು ಮಾಡಿದ್ದಾರೆ ಅಲ್ವಾ. ಹಾಗಾಗಿ ಅದನ್ನ ಅವ್ರದ್ದು ಸ್ಟೇಟ್ಮೆಂಟ್ ಕೊಟ್ಟರೆ ಆಧಾರದ ಮೇಲೆ ಮುಂದೇನು ಮಾಡ್ಬೇಕಂತ ಸಾಹೇಬ್ರು ನಾವು ರಿಪೋರ್ಟ್ ಮಾಡ್ತೀವಿ. ಅವತ್ತು ದಿನದಲ್ಲಿ ಅವ್ರು ಡ್ರಿಂಕ್ ಅಲ್ಲಿ ಇದ್ರು. ಅದ್ರ ಬಗ್ಗೆ ಏನು ಕ್ರಮ? ಯಾವುದಕ್ಕೆ? ಅವರು ಗಾರ್ಡ್ ಅಲ್ಲ, ಗಾರ್ಡ್ ಡ್ರಿಂಕ್ ಆಗಿರೋ ಬಗ್ಗೆ ನಮಗೆ ನೋಟಿಸ್ ಕೊಟ್ಟಿದ ಪ್ರಕಾರ ಆ ಟೈಮಲ್ಲಿ ಡ್ರಿಂಕಲ್ಲಿ ಇರಲಿಲ್ಲ ಅಂತ ಇದು ಕೊಟ್ಟಿದ್ದಾರೆ. ಡ್ರಿಂಕಲ್ಲಿ ನಾನು ಇರಲಿಲ್ಲ, ನಾನು ಕರ್ತವ್ಯದ ಮೇಲೆ ಇದ್ದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಆಮೇಲೆ ಸಂಬಂಧಪಟ್ಟ ಜೊತೆಗಿದ್ದ ವಾಚನ ಜೊತೆ ಕೇಳಿದಾಗ ಅವರು ಡ್ರಿಂಕಲ್ಲಿ ಇರಲಿಲ್ಲ ಅಂತ ಹೇಳಿ ಇದು ಕೊಟ್ಟಿದ್ದಾರೆ. ಹೌದಾ? ಮತ್ತೆ ಆ ಟೈಮಲ್ಲಿ ಡ್ರಿಂಕಲ್ಲಿ ಇದ್ರು ಅಂತ ಹೇಳಿ ಏನಾದರೂ ಪ್ರೂಫ್ ಇದ್ರೆ ಅವ್ರ ಬಾಯಿಂದಾನೆ ಹೌದು ಸರ್ ನಾನು ಅದನ್ನ ಇವ್ರಿಗೆ ಕೇಳಿದೆ ನಾನು ಅಂತವೇನಿರ್ತಂದ್ರೆ ಕೊಡಿ ಅಂತ ಹೇಳಿ ನಮ್ಮ ಹತ್ರ ಅವ್ರ ಬಾಯಿಂದಾನೆ ನಮ್ಮ ಬಂದು ಕೊಟ್ಟು ನಮ್ಮ ಫ್ರೆಂಡ್ ಬಂದಿದೆ ಸರ್ ಏನೋ ಬೇಜಾರಾಗಿತ್ತು ಅಲ್ಲ ಅಂತವಿದ್ರೆ ಕೊಡಿ ಅದಿರ್ತದಲ್ಲ ಅದನ್ನ ಕೊಡಿ. ರೈಟಿಂಗ್ ಆಗಿತ್ತು ಅದು ನಮ್ಗೆ ಅದು ಪ್ರೂಫ್ ಬೇಕಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟಿವಿ, ಈಗ ನಾನು ಆ ಥರ ಕರ್ತವ್ಯ ಸಮಯದಲ್ಲಿ ಆ ಥರ ನಾ ಏನೋ ಮಾಡಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದ್ರೆ ಪ್ರೂಫ್ ಕೊಡಿ. ಕೊಡ್ತೇವೆ, ಪ್ರೂಫ್ ಕೊಡಿ, ವಿಡಿಯೋ ಕೊಡ್ತೇವೆ. ನಮ್ಮಲ್ಲಿ ಏನು ಕೇಳ್ಕೊಂಡಂತ ಸರ್ ಅವ್ರು ಒಬ್ಬರೇ ಅಲ್ಲ, ಅವತ್ತು ಆ ದಿನದಲ್ಲಿ ಯಾರಿದ್ರು ವೇಟ್ ಗಾರ್ಡ್ ಆಗಿರ್ಬೋದು, ವಾಚ್ಮನ್ ಆಗಿರ್ಬೋದು, ಎಲ್ಲಾರ ಮೇಲೆ ಕ್ರಮ. ಯಾಕಂದ್ರೆ ಎಲ್ಲರೂ ಸೇರಿ ತಪ್ಪು ಮಾಡಿದ್ರೆ ಹಾಗಾಗಿ ಸರ್ ಸರಿ ಸರಿ ದಯವಿಟ್ಟು ಅದನ್ನ ಪ್ರೂಫ್ ಇದೆ ಸರ್ ಕೊಡಿ. ಪ್ರೂಫ್ ಕೊಡ್ತೇನೆ, ವಿಡಿಯೋ ಕೊಡ್ತೇನೆ, ಅದನ್ನ ಕೊಡಿ. ಅವ್ರ ಬಾಯಿಂದ ಹೇಳ್ತಾನೆ ವಿಡಿಯೋ ಕೊಡ್ತೇನೆ. ನೆಕ್ಸ್ಟ್ ಏನಂದ್ರೆ ನೀವೇನ್ ಮೆಟೀರಿಯಲ್ ತಂದು ಸಾಗಣೆ ಮಾಡಿ ಇಟ್ಟಿದ್ದೀರ ಆಫೀಸ್, ನಮ್ಗೊಂದು ಸಣ್ಣ ಒಂದು ವಿಡಿಯೋ ಬೇಕು ಸರ್ ಅದು. ಸರಿ ಸರಿ ಹಾಗಾಗಿ ದಯವಿಟ್ಟು ಅದನ್ನ ಕೊಡ್ತೀನಿ. ಹೇಳಿ ಯಾವಾಗ? ಈಗ ನಾ ಫೋನ್ ಮಾಡ್ತೀನಿ, ಯಾರಾದ್ರೂ ಕೇಳ್ತೀನಿ. ಕೇಳಿ ನಮ್ಗೆ ಆಫೀಸಿಂದ ಮೇಲ್ಗಡೆ ಬಂದಿದೆ. ಹಾಗಾಗಿ ಏನು ಅದು ಕಂಪ್ಲೇಂಟ್ ಹೇಳಿದಿರಲ್ಲ ಅದನ್ನು ಪೂರ್ಣಗೊಳಿಸಬೇಕಂತ ನಮ್ಮ ಪಕ್ಷದಿಂದ ಒತ್ತಡ ಇದೆ. ಹಾಗಾಗಿ ನೀವು ಅದನ್ನ ನಮ್ಗೆ ಒಂದು ಯಾರು ವ್ಯವಸ್ಥೆ ಮಾಡಿಕೊಡಿ, ಅದನ್ನ ವಿಡಿಯೋ ಕೊಟ್ಟರೆ ನಾವು ಆಫೀಸಿಂದ ಮೇಲೆ ಕೊಡಬೇಕು. ಸರಿ 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 ವ್ಯವಸ್ಥೆ ಮಾಡಿಕೊಡಿ. ಸರಿ 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 ಆಯ್ತು ಸರ್. ಇದ್ರ ಬಗ್ಗೆ ನಿಮ್ಗೊಂದು ವಿಡಿಯೋ ಕೊಡ್ತೀವಿ, ದಯವಿಟ್ಟು ಆ ಟೈಮ್ನಾಗ ಯಾರಿದ್ದಾರೆ ಎಲ್ಲರ ಮೇಲೂ ಕ್ರಮ. ಅಲ್ಲ ಕೊಡಿ, ಅದನ್ನ ಕೊಡಿ, ಅದನ್ನ ಕೊಡಿ. ಓಕೆ ಸರ್. ಒಂದು ವೇಳೆ ನಮಸ್ಕಾರ. ನಾವು 5ನೇ ತಾರೀಕು 8/2024 ಇದೇ ಬಟ್ಟಿಗೆರೆಯಲ್ಲಿ ಒಂದು ಬಟ್ಟಿಗೆರೆಯಲ್ಲಿ ಆದಂತ ಘಟನೆಗೆ ನಾವು ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ವಿ. ಅದರ ಪ್ರಕಾರ ಅವರು ಮೆಟಲ್ ಅನ್ನು ಹಿಡಿದಿದ್ದಾರೆ ಅಂತೇಳಿ ನಮ್ಗೆ ಹೇಳ್ತಾ ಇದಾರೆ. ಆ ಮೆಟಲ್ ಹಿಡಿದಿದ್ದನ್ನು ವಿಡಿಯೋ ಕೊಡ್ತಾ ಅಂತ ಹೇಳ್ತಾ ಇದಾರೆ. ಆಮೇಲೆ ಆ ಟೈಮಲ್ಲಿ ಇದ್ದಂತ
ಅಲ್ಲಿರುವಂಥ ಅದೇ ಕೆಲಸ ಮಾಡುವಂಥ ಬೀಟ್ ಗಾರ್ಡ್ ಆಗಿರ್ಬೋದು, ವಾಚ್ಮನ್ ಆಗಿರ್ಬೋದು, ಅವ್ರ ಮೇಲೇನೂ ಕ್ರಮ ತಗೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನೀವು ಮಾಡ್ರಿ ಅಂತೇಳಿ ಇವತ್ತು ಅವ್ರಿಗೆ ನಾವು ಹೇಳಿದ್ದೀವಿ. ಆದಷ್ಟು ಬೇಗ ಮಾಡ್ತೀವಿ ಅಂತ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಮೆಟಲ್ ಒಂದು ವಿಡಿಯೋ ತಗೊಂತೀವಿ ನಾವು. ತಗೊಂಡು ಮುಂದೆ ಅದಕ್ಕೆ ಏನು ಕ್ರಮ ಆಯ್ತಂದ್ರೆ ಇವರು ಜರಿಸ್ಕೊಡ್ತೀವಿ ಅಂತ ಸಾಹೇಬ್ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ.